ನಮಸ್ತೆ ಫ್ರೆಂಡ್ಸ್. ಸುದೀಪ್ದು ಫಸ್ಟ್ ಮೂವಿ ತಾಯವ್ವ ಇದು ಬಂದು ಫ್ಲಾಪ್ ಆಗಿತ್ತು, ಮೊದಲನೇ ಮೂವಿ ಅವ್ರದ್ದು. ಆನಂತರ ಸ್ಪರ್ಶ ಫಿಲಮ್ ಬಂದು ಸೂಪರ್ ಡೂಪರ್ ಹಿಟ್ ಆಯಿತು. ಅದೇ ಸಮಯದಲ್ಲಿ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದರು. ನೆಕ್ಸ್ಟು ವಾಲಿ ಫಿಲಮ್ ಬಂತು. ಅದಕ್ಕಿಂತ ಮುಂಚೆ ಹುಚ್ಚ ಫಿಲಮ್ ಒಂದು ಭಾಳ ಹಿಟ್ಟಾಗಿತ್ತು. ಅದು ಫೋಟೋ ಇಲ್ಲ, ಸಾರಿ. ವಾಲಿ ಫಿಲಮ್ ಕೂಡ ಹಿಟ್ಟಾಯಿತು. ಚಂದು ಫಿಲಮ್ ಕೂಡ ಹಿಟ್ಟಾಯಿತು. ದಮ್ ಫಿಲಮ್ ಕೂಡ ಒಳ್ಳೆ ಹಿಟ್ಟಾಗಿತ್ತು. ನಂದಿ ಫಿಲಮ್ಗೆ ಅವ್ರಿಗೆ ಇದು ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಕಿಚ್ಚ ಫಿಲಮ್ ಒಂದು ಆವರೇಜ್ ಹಿಟ್ಟಾಗಿತ್ತು. ಪಾರ್ಥ ಫಿಲಮ್ ಒಂದು ಫ್ಲಾಪ್ ಆಗಿತ್ತು ಸುದೀಪ್ ಕೆರಿಯರಲ್ಲಿ. ಸ್ವಾತಿ ಮುತ್ತು ಕೂಡ ಒಳ್ಳೆ ಹಿಟ್ಟಾಯಿತು ಆ್ಯಕ್ಚುಲಿ. ಆನಂತರ ರಂಗ SLC ಯೋಗರಾಜ್ ಭಟ್ ಅವ್ರದ್ದು ಭಾಳ ಒಳ್ಳೆ ಹಿಟ್ಟಾಯಿತು. ಆನಂತರ ನಲ್ಲ ಫಿಲಮ್ ಬಂತು, ಅದು ಕೂಡ ಒಳ್ಳೆ ಹಿಟ್ಟಾಗಿತ್ತು 2004 2003 ಸಮಯದಲ್ಲಿ. ಆಮೇಲೆ ಮಹಾರಾಜ ಅಂತ ಮೂವಿ ಬಂತು, ಮತ್ತು ಕಾಶಿ ಫ್ರಮ್ ವಿಲೇಜು ಎರಡು ಸಾಯಿ ಪ್ರಕಾಶ್ ಅವ್ರು ತೆಗೆದ್ರು. ಅದು ಕೂಡ ಒಂದು ಆವರೇಜ್ ಹಿಟ್ಟಾಯಿತು, ಅಂತ ಹಿಟ್ಟಾಗಲಿಲ್ಲ. ಆಮೇಲೆ ನಮ್ಮಣ್ಣ ಅಂತ ಬಂತು, ಅದು ತುಂಬ ಫ್ಲಾಪ್ ಆಯಿತು ಸುದೀಪ್ ಕೆರಿಯರಲ್ಲಿ. ಇದು ಒಂದು ಫ್ಲಾಪ್ ಮೂವಿ. ಆನಂತರ ಮೈ ಆಟೋಗ್ರಾಫು ಕನ್ನಡ ಇಂಡಸ್ಟ್ರಿಯಲ್ಲೇ ಭಾಳ ದೊಡ್ಡ ಹಿಟ್ ಮೂವಿ ಆಯಿತು. ಆನಂತರ ತಿರುಪತಿ ಅಂತ ಒಂದು ಮೂವಿ ಬಂತು ಪೊಲೀಸ್ ಆಫೀಸರ್ ಆಗಿ, ಅದು ಆವರೇಜ್ ಆಗಿತ್ತು. ಆನಂತರ ಹುಬ್ಳಿ ಬಂತು, ಅದು ಕೂಡ ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಆಮೇಲೆ ಸುದೀಪೇ ಡೈರೆಕ್ಷನ್ ಮಾಡಿದಂಥ 73 ಶಾಂತಿ ನಿವಾಸ ಫ್ಲಾಪ್ ಆಗಿತ್ತು. ಆಮೇಲೆ ಗೂಳಿ ಫಿಲಮ್ ಅಂತ ಅದರ ನಂತರ ಬಂತು, ಅದು ಸೂಪರ್ ಡೂಪರ್ ಹಿಟ್ಟಾಯಿತು. ಅದಾದ ನಂತರ ಮುಸ್ಸಂಜೆ ಮತ್ತು ಮ್ಯೂಸಿಕಲ್ ಹಿಟ್ಟಾಯಿತು. ಅನಂತರ ಕಾಮಣ್ಣನ ಮಕ್ಕಳು ಅಂತ ರೀಮೇಕ್ ಮೂವಿ ಬಂತು, ಅದು ಒಂದು ಆವರೇಜ್ ಹಿಟ್ಟಾಯಿತು. ಅನಂತರ ಮಿಸ್ಟರ್ ತೀರ್ಥ ಅಂತ ಬಂತು, ಅದು ಫ್ಲಾಪ್ ಆಗಿತ್ತು. ಮಲಯಾಳಂ ಮೂವಿ ರೀಮೇಕ್ ಇದು. ಸುದೀಪೇ ಡೈರೆಕ್ಷನ್ ಮಾಡಿದ ಜಸ್ಟ್ ಮಾತಲ್ಲಿ ಕೂಡ ಫ್ಲಾಪ್ ಆಯಿತು. ಸೈ ಅಂತ ಮೂವಿ ಇತ್ತು, ಅದು ಕೂಡ ಒಂದು ಆಲ್ಮೋಸ್ಟ್ ಫ್ಲಾಪೇ ಆಗಿತ್ತು. ಆಮೇಲೆ ರನ್ ಮೂವಿ ಅಂತ ಬಂದಿತ್ತು, ಅದು ಕೂಡ ಚೆನ್ನಾಗಿ ಆವರೇಜ್ ಅಂತ ಹೊಡ್ತು. ಆಮೇಲೆ ವೀರ ಪರಂಪರೆ S ನಾರಾಯಣ್ ಮಾಡಿದ್ದು, ಅದು ಹಿಟ್ಟಾಯಿತು. ಕೆಂಪೇಗೌಡ ಸಿಂಗಮ್ ಮೂವಿ ರೀಮೇಕ್ ಆದರೂ ತುಂಬ ಹಿಟ್ಟಾಯಿತು ಆವಾಗ. ಅಲ್ಲಿ ವಿಷ್ಣುವರ್ಧನ ಅನ್ನೋ ಮೂವಿ ಬಂತು, ಅದು ತುಂಬ ಹಿಟ್ಟಾಯಿತು. ವೀರ ಮದಕರಿ ಇದಕ್ಕಿಂತ ಮುಂಚೆ ಬಂದಿತ್ತು, ಅದು ಭಾಳ ತುಂಬ ದೊಡ್ಡ ಹಿಟ್ಟನ್ನು ಆಯಿತು. ಆಮೇಲೆ ಪೂಂಕ್ 1, 2 ಅಂತ ಮಾಡೋರು. 1 ಭಾಳ ಹಿಟ್ಟಾಯಿತು, 2 ಆವರೇಜ್ ಆಯಿತು. ರಕ್ತ ಚರಿತ್ರೆ 1, 2ರಲ್ಲಿ 1 ಭಾಳ ಹಿಟ್ಟಾಯಿತು, 2 ಅಷ್ಟೇನು ಹಿಟ್ಟಾಗಲಿಲ್ಲ. ಆಮೇಲೆ ಈಗ ಅಂತ ಮೂವಿ ಬಂತು, ತೆಲುಗು ಇಂಡಸ್ಟ್ರಿ ಓಲ್ ಇಂಡಿಯಾದಲ್ಲಿ ವರ್ಲ್ಡಲ್ಲೂ ಹಿಟ್ಟಾಯ್ತು ಅದು. ಆಮೇಲೆ ಮಾಣಿಕ್ಯ ರೀಮೇಕ್ ಮೂವಿ ಆದರೂ ತುಂಬ ದೊಡ್ಡ ಹಿಟ್ಟಾಯಿತು. ಆಮೇಲೆ ಬಚ್ಚನ್ ಬಂತು, ಬಚ್ಚನ್ ಕೂಡ ಬಹಳ ದೊಡ್ಡ ಹಿಟ್ಟಾಯಿತು. ಆನಂತರ ಅದಾದಮೇಲಿಂದ ರೀಸೆಂಟು ಸೈರಾ ಅಂತ ಮೂವಿ ಬಂತು, ಅದು ಹಿಟ್ಟಾಯಿತು. ರನ್ನ ಅಂತ ಬಂದಿತ್ತು, ಅದು ಕೂಡ ಹಿಟ್ ಮೂವಿನೇ ಆಗಿತ್ತು. ಕೋಟಿಗೊಬ್ಬ 2 ಅಂತ ಮಾಡಿದ್ರು, ಅದು ಕೂಡ ಭಾಳ ದೊಡ್ಡ ಯಶಸ್ಸು ಕಾಣಿಸ್ತು. ಮುಕುಂದ ಮುರಾರಿ ರೀಮೇಕ್ ಆಗಿದ್ರು, ಒಂದೊಳ್ಳೆ ಹಿಟ್ ಮೂವಿ ಆಯಿತು. ಹೆಬ್ಬುಲಿ ಸೊಮೇಗ್ ಮೂವಿ ಭಾಳ ದೊಡ್ಡ ಹಿಟ್ಟಾಯಿತು, ಫಸ್ಟು 100 crore ಮೂವಿ ಕೂಡ ಆಯ್ತದು. ಆಮೇಲಿಂದ ವಿಲನ್ ಬಂತು, ಅದು ಕೂಡ ಹಿಟ್ಟೇ ಆಯಿತು. ಪೈಲ್ವಾನ್ ಅಂತ ಮೂವಿ ಬಂತು, ಅದು ಕೂಡ ಹಿಟ್ಟಾಯಿತು. ದಬಂಗ್ 3 ಅಂಥ ದೊಡ್ಡ ಯಶಸ್ಸು ಕಂಡಿದ್ದಾದ್ರೂ ಅದು ಸೂಪರ್ ಹಿಟ್ಟೇ ಆಯಿತು. ಕೋಟಿಗೊಬ್ಬ 2 ಅಷ್ಟು ಏನು ಹಿಟ್ಟಾಗಲಿಲ್ಲ, ಆದರೂ ಪ್ರೊಡ್ಯೂಸರ್ಗೆ ಯಾವುದೇ ಥರ ಲಾಸ್ ಆಗಲಿಲ್ಲ. ವಿಕ್ರಾಂತ್ ರೋಣ ಕೂಡ ಒಳ್ಳೆ ಹಿಟ್ಟಾಯಿತು. ಮ್ಯಾಕ್ಸ್ ಕೂಡ ತುಂಬ ದೊಡ್ಡ ಹಿಟ್ಟಾಯಿತು. ಈಗ ನೆಕ್ಸ್ಟು ಮಾರ್ಕ್ ಅಂತ ಮೂವಿ ಬರ್ತಾಯಿದೆ, 25th ರಿಲೀಸ್ ಆಗುತ್ತೆ. ಆಮೇಲಿಂದ ನೆಕ್ಸ್ಟು BRB ಪಿಲ್ಲ ರಂಗರಾಶ ರೆಡಿ ಆಗಿದೆ, ಅದು ಶೂಟಿಂಗ್ ನಡೀತಾ ಇದೆ.